ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಯೇಸುವಿನ ಕೊನೆಯ ವಾರ, ಈ ಲೋಕದಲ್ಲಿ ಯೇಸು ಕಳೆದಿರುವ ಕೊನೆಯ ವಾರದಲ್ಲಿ ನಡೆದಿರುವ ಸಂಘಟನೆಗಳನ್ನು ಗುರುತಿಸುತ್ತಿದ್ದೇವೆ, ಕಲಿತುಕೊಳ್ತಿದ್ದೇವೆ, ಗ್ರಹಿಸಿಕೊಳ್ತಿದ್ದೇವೆ. ದೇವರ ಪ್ರೀತಿಯನ್ನು, ಆತನ ಶಕ್ತಿಯನ್ನು, ಆತನ ಜ್ಞಾನವನ್ನು ಅರಿತುಕೊಳ್ಳುವ ಹಾಗೆ ಈ 7 ದಿನಗಳಲ್ಲಿ ಆಲ್ರೆಡಿ ಭಾನುವಾರ, ಸೋಮವಾರ ಮುಗಿಸಿದ್ದೇವೆ. ಮಂಗಳವಾರದಲ್ಲಿ ಬಂದಿದ್ದೇವೆ. ಈ ದಿನ ಮಂಗಳವಾರ, ಸೋಮವಾರ ಎಂದು ಬೈಬಲಲ್ಲಿ ಬರೆದಿಲ್ಲ, ಆದರೆ ವಾರದ ಮೊದಲನೇ ದಿನ ಎಂಬ ಮಾತು ಬೈಬಲ್ನಲ್ಲಿದೆ. ಅಲ್ಲಿಂದ ನಾವು ಲೆಕ್ಕಿಸುತ್ತಾ ಬರ್ತಿದ್ದೇವೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಮತ್ತೊಂದು ದಿನದಲ್ಲಿ ನಡೆದಿರುವ ಸಂಘಟನೆಯನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆಯುತ್ತಿರುವ ಹಾಗೆ ನಾವು ಕಲಿಯಬೇಕಾದ, ನಿಮ್ಮ ಹೆಜ್ಜೆಯಲ್ಲಿ ನಡೆಯಬೇಕಾದ ಎಷ್ಟೋ ಸಂಗತಿಗಳಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಶಿಲುಬೆ ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವಿದ್ದೇವಲ್ಲವೇ? ಬೆಳಗ್ಗೆ ಆ ದಾರಿಯಲ್ಲಿ ಅವರು ಹೋಗುವಾಗ, ಅಂದರೆ ಮಂಗಳವಾರ ಉದಯದಲ್ಲಿ ದಾರಿಯಲ್ಲಿ ಹೋಗುತ್ತಿರುವಾಗ, ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಅವರು ಕಂಡುಕೊಳ್ಳುತ್ತಾರೆ. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರ ಒಣಗಿ ಹೋಗಿದೆ ಎಂದು ಹೇಳಿದಕ್ಕೆ ಯೇಸು ಇಲ್ಲಿ ಒಂದು ಪಾಠ ಕಲಿಸುತ್ತಾರೆ. ನಿನಗೆ ದೇವರಲ್ಲಿ ನಂಬಿಕೆ ಇದ್ದರೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಬೀಳುತ್ತದೆ. ಅಂದರೆ ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಮಾಡಿರಿ. ನಿಮ್ಮ ಬಾಯಿಯ ಮಾತುಗಳು ಹೌದಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಎನ್ನುವಂತೆ ಇರುವುದಾದರೆ ಆ ಮಾತಿನಲ್ಲಿ, ನೀವು ಮಾತಾಡುವ ಮಾತಿನಲ್ಲಿ ಶಕ್ತಿ ಇರುತ್ತೆ ಎಂದು ಅವರಿಗೆ ಅನೇಕ ವಿಷಯಗಳನ್ನು ಬೋಧಿಸುತ್ತಾ, ಅವರಿಗೇನು ಕ್ಲಾಸ್ ರೂಮ್ ಇರಲಿಲ್ಲ, ಅವರಿಗೇನು ಕುರ್ಚಿಗಳಿರಲಿಲ್ಲ. ಅವರು ಮಾರ್ಗದಲ್ಲಿ ನಡೆಯುತ್ತಿರುವಾಗಲೇ ಅನೇಕ ವಿಷಯಗಳನ್ನು ಯೇಸು ತನ್ನ ಶಿಷ್ಯರಿಗೆ ಬೋಧಿಸುತ್ತಾ ಯೆರೂಸಲೇಮಿಗೆ ಬಂದು ಸೇರುತ್ತಾರೆ. ಯೆರೂಸಲೇಮಿನ ಆ ದೇವರ ಆಲಯದಲ್ಲಿ ಆತನು ತಿರುಗಾಡುತ್ತಿರುವಾಗ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಆತನ ಬಳಿಗೆ ಬರುತ್ತಾರೆ. ಹಿಂದಿನ ದಿನದಲ್ಲಿ ಏನು ನಡೆದಿತ್ತು? ಯೇಸು ಹಣ ಬದಲಾಯಿಸುವವರನ್ನೆಲ್ಲ ಹೊರಡಿಸಿಬಿಟ್ಟು, ಪಾರಿವಾಳಗಳನ್ನು ಹಾರಿಸಿಬಿಟ್ಟು, ಅಲ್ಲಿ ವ್ಯಾಪಾರ ಮಾಡುವವರನ್ನು ಆತನು ಕೊರಡೆಗಳಿಂದ ಹೊಡೆದು ಹೊರಡಿಸಿದನಲ್ಲವೇ? ಆಗ ಶಾಸ್ತ್ರಿಗಳು ಕೇಳ್ತಾರೆ, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಾ ಇದೆಯೆಂದು? ನಿನಗೆ ಯಾವ ಅಧಿಕಾರ ಇದೆ? ನಾವು ಮಹಾಯಾಜಕರು, ಶಾಸ್ತ್ರಿಗಳು, ಪ್ರಧಾನರೂ ಆಗಿದ್ದೇವೆ. ನೀನು ಯಾವ ಅಧಿಕಾರದಿಂದ ಮಾಡಿದೀಯೆಂದು ಯೇಸುವಿನ ಬಳಿಗೆ ಬಂದು ಪ್ರಶ್ನಿಸಿದಾಗ ಯೇಸು ಹೇಳಿದ್ದೇನೆಂದರೆ, ಸ್ನಾನಿಕನಾದ ಯೋಹಾನನು ಯಾವ ಅಧಿಕಾರದಿಂದ ಸೇವೆ ಮಾಡುತ್ತಾ ದೀಕ್ಷಾಸ್ನಾನವನ್ನು ಕೊಟ್ಟನು ಎಂಬ ಈ ಪ್ರಶ್ನೆಗೆ ನೀವು ಮೊದಲು ಉತ್ತರ ಕೊಡಿ ಅನ್ನುತ್ತಾರೆ. ಇಕ್ಕಟ್ಟಿಗೆ ಒಳಗಾದರು ಅವರೆಲ್ಲರೂ. ಅವನು ದೇವರಿಂದಲೇ ಮಾಡಿದ್ದಾನೆ ಅಂದಿದ್ದೇಯಾದರೆ ಮತ್ಯಾಕೆ ನೀವು ಅವನನ್ನು ಅಂಗೀಕರಿಸಲಿಲ್ಲ ಎಂದು ಯೇಸು ಎಲ್ಲಿ ಕೇಳ್ತಾರೆ ಅಂದ್ಕೊಂಡ್ರು. ಅವನು ಫೇಕ್, ಅವನು ಒಬ್ಬ ಸುಳ್ಳು ಪ್ರವಾದಿಯಾಗಿದ್ದಾನೆಂದು ಹೇಳಿದರೆ ಜನರೆಲ್ಲರೂ ಅವನು ಒಬ್ಬ ಪ್ರವಾದಿ ಎಂದು ನಂಬಿದ್ದರು. ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು, ಕಣ್ಣಾರೆ ಅದನ್ನು ನೋಡಿದ್ರು, ಜನಸಮೂಹ ಅವನನ್ನು ಹಿಂಬಾಲಿಸುವುದನ್ನು ನೋಡಿದ್ರು. ಎಲ್ಲಿ ಆ ಜನರೆಲ್ಲ ತಿರುಗಿ ಬೀಳ್ತಾರೇನೋ ಅಂದ್ಕೊಂಡ್ರು. ನಮಗೆ ಗೊತ್ತಿಲ್ಲ ಅಂದ್ಬಿಟ್ರು ಸಿಂಪಲ್ ಆಗಿ. ಹೀಗೆ ಚಿಕ್ಕಲ್ಲಿ ಸಿಲುಕಿಸುವ ಪ್ರಶ್ನೆ ಕೇಳುವವರಿಗೆ ನಾವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಅವರ ಬಾಯಿಂದಲೇ ಉತ್ತರ ಬರುವಂತೆ ಒಂದು ಚಿಕ್ಕ ಪ್ರಶ್ನೆ ಕೇಳಿದ್ರೆ ಸಾಕಾಗಿ ಬಿಡುತ್ತೆ. ಯೇಸುವಿನಿಂದ ನೋಡಿ ಕಲಿಯೋಣ. ಮೂರ್ಖರೊಂದಿಗೆ ನೀವು ವಾದ ಮಾಡುವುದಾದರೆ ನೀವು ಮೂರ್ಖರಾಗುತ್ತೀರಿ. ಅದೇ ಸಮಯದಲ್ಲಿ ನೀವು ಮೂರ್ಖನಿಗೆ ಉತ್ತರ ಕೊಡದಿದ್ದರೆ ಅವನೇ ಬಹುಜ್ಞಾನಿ ಅಂದುಕೊಳ್ಳುತ್ತಾನೆ. ಹಾಗಾಗಿ ಯಾವ ರೀತಿಯಾಗಿ ಜ್ಞಾನಯುಕ್ತವಾಗಿ ಮೂರ್ಖರ ಬಾಯಿ ಹೇಗೆ ಮುಚ್ಚಿಸಬೇಕೆಂದು ತಿಳಿದುಕೊಳ್ಳಬೇಕೆಂದು ಬೈಬಲ್ ಹೇಳುತ್ತೆ. ಯೇಸು ಅದನ್ನೇ ಮಾಡಿದ್ರು. ನಾವು ಹೇಳಲ್ಲ, ನಮಗೆ ಗೊತ್ತಿಲ್ಲ ಅಂದಾಗ, ಆಯ್ತು ನಾನು ಹೇಳಲ್ಲ ಯಾವ ಅಧಿಕಾರದಿಂದ ಇದೆಲ್ಲ ಮಾಡ್ತಿದ್ದೇನೆ ಅನ್ನುತ್ತಾರೆ. ಆದರೆ ಅಲ್ಲಿರುವ, ನಿಮಗೆ ಗೊತ್ತಾ, ಈ ಬೈಬಲ್ನಲ್ಲಿರುವ ಈ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳು, ಯಾಜಕರು, ಮಹಾಯಾಜಕರು, ಹೀಗೆ ಕೆಲವೊಂದು ಗುಂಪುಗಳಿವೆ. ಮಹಾಯಾಜಕನಂದ್ರೆ ಮುಖ್ಯನಾದ ಯಾಜಕನು, ಯಾಜಕನು ಅಂದರೆ ಅವರಿಗೆ ಸಹಾಯಕನಾಗಿರುವವನು. ಶಾಸ್ತ್ರಿಗಳು ಅಂದರೆ ಆ ದಿನಗಳಲ್ಲಿ ಪ್ರಿಂಟೆಡ್ ಬೈಬಲ್ ಇಲ್ಲದೇ ಇರೋದ್ರಿಂದ, ಪ್ರಿಂಟಿಂಗ್ ಇಲ್ಲದೇ ಇರೋದ್ರಿಂದ ಅವರ ಕೆಲಸವೇನೆಂದರೆ
ಮೋಶೆ ಬರೆದಿರುವ ಪಂಚಕಾಂಡಗಳನ್ನು ಅವೇ ಆ ಕಾಲದಲ್ಲಿ ಧರ್ಮಶಾಸ್ತ್ರವಾಗಿತ್ತು. ಆ 5 ಪಂಚಕಾಂಡಗಳನ್ನು ಬರೆಯುತ್ತಲೇ ಇರ್ತಾರೆ, ಬರೆದ ಪ್ರತಿಗಳನ್ನು ಹಂಚುತ್ತಾ ಇರ್ತಾರೆ, ಎಲ್ಲರಿಗೂ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಆಲಯಗಳಿಗೆ, ಎಲ್ಲರೂ ಓದುವುದಕ್ಕಾಗಿ. ಅವರ ಕೆಲಸ ಯಾವಾಗ ನೋಡಿದ್ರೂ ಬರೆಯುತ್ತಲೇ ಇರುವಂಥದ್ದು. ಅಂದರೆ ಕಂಠಪಾಠ ಮಾಡಿದ್ದಕ್ಕಿಂತಲೂ ಸ್ಟ್ರಾಂಗ್ ಆಗಿದ್ರು ಅವರು ಅಕ್ಷರ ಸಹಿತವಾಗಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ಧರ್ಮಶಾಸ್ತ್ರ. ಅವರೇ ಶಾಸ್ತ್ರಿಗಳು. ಫರಿಸಾಯರು ಅಂದ್ರೆ ಅದನ್ನು ಅವರು ಓದುತ್ತಾ ಇರ್ತಾರೆ. ಅವರು 24 ಗಂಟೆಗಳವರೆಗೂ ಆ ಮೋಶೆ ಧರ್ಮಶಾಸ್ತ್ರವನ್ನು ಓದುತ್ತಾ ಪ್ರತಿ ಸಣ್ಣ ವಿಷಯವನ್ನು ಪರಿಶೀಲಿಸಿ ಅದನ್ನು ಎತ್ತಿ ಹಿಡಿದು ಅದನ್ನು ಆಚರಿಸಲು ಪ್ರಯತ್ನಿಸ್ತಾರೆ. ಅದೇ ಸಮಯದಲ್ಲಿ ಈ ಸದ್ದುಕಾಯರು ಅಂದರೆ ಈ ಫರಿಸಾಯರಲ್ಲಿರುವ ಒಂದು ಗುಂಪು ಎಂಥದೆಂದರೆ ಈ ಶಾಸ್ತ್ರದಲ್ಲಿ ಬರೆದಿರುವುದನ್ನು ಅಕ್ಷರಶಃವಾಗಿ ಅದನ್ನು ಪಾಲಿಸಬೇಕೆಂದು ಅವರು ಕೆಲವರು ಬಯಸ್ತಾರೆ. ಆದರೆ ಸದ್ದುಕಾಯರೇನೋ ಅಲ್ಲಿರುವ ಸ್ವಲ್ಪ ಆಚಾರಗಳು, ಪದ್ಧತಿಗಳು ತಾವು ಆಚರಿಸಿ ಅನುಸರಿಸಿದ್ದು ಮಾತ್ರವಲ್ಲದೆ ಅದರ ವಿವರಣೆಯನ್ನು ಕೂಡ ಅನುಸರಿಸುತ್ತಾ ಇದ್ರು. ಉದಾಹರಣೆಗೆ, ಕಣ್ಣು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡೋಣ ಅನ್ನುತ್ತೇವೆ. ಕಣ್ಣು ಮುಚ್ಕೊಳ್ಳಿ ಎಂದು ಬೈಬಲಲ್ಲಿ ಎಲ್ಲಿದೆ? ಪ್ರಾರ್ಥನೆ ಆದ್ಮೇಲೆ ಆಮೇನ್ ಅನ್ನಿರಿ ಅನ್ನುತ್ತೇವೆ. ಆಮೇನ್ ಹೇಳಬೇಕೆಂದು ಖಚಿತವಾಗಿಯೂ ಬೈಬಲ್ನಲ್ಲಿ ಎಲ್ಲಿಯೂ ಇಲ್ಲ. ಅದೊಂಥರ ಸಾಂಪ್ರದಾಯವಾಗಿ ಕೆಲವೊಂದು ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ, ನಮ್ಮ ಸಭೆಯ ಆರಾಧನೆಯಲ್ಲಿ ಅನ್ವಯಿಸಿಕೊಂಡಿದ್ದೇವೆ. ಹೀಗೆ ಈ ಸದ್ದುಕಾಯರು ಕೆಲವೊಂದು ಆಚಾರಗಳನ್ನು ಅವರು ಬೇಡ ಅನ್ನುತ್ತಾ ಇದ್ರು. ಫರಿಸಾಯರಿಗೆ ಇದು ಇಷ್ಟ ಆಗ್ತಿರಲಿಲ್ಲ. ಸೊ ಇವರೆಲ್ಲರೂ ಯೇಸುವಿನ ಬಳಿಗೆ ಬಂದಾಗ ಒಂದಾಗ್ತಾರೆ. ಯಾಜಕರು ಬಂದು ಯಾವ ಅಧಿಕಾರದಿಂದ ಇದೆಲ್ಲ ಮಾಡುತ್ತೆ ಎಂದು ಪ್ರಶ್ನಿಸ್ತಾರೆ. ಆ ನಂತರ ಅವರೆಲ್ಲರೂ ಸೇರಿ ಹೇಗಾದ್ರೂ ಮಾಡಿ ಈತನನ್ನು ಅಂದ್ರೆ ಯೇಸುವನ್ನು ಮಾತಲ್ಲಿ ಸಿಲುಕಿಸಬೇಕೆಂದು ಪ್ರಯತ್ನಿಸ್ತಾರೆ. 12ನೇ ಅಧ್ಯಾಯ ವಚನ 13ರಲ್ಲಿ ವಾಕ್ಯ ಹೇಳೋದೇನೆಂದರೆ, ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕಾಗಿ ಫರಿಸಾಯರಲ್ಲಿಯೂ ಹೆರೋದ್ಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಹೆರೋದ್ಯರು ಎಂಬ ಇನ್ನೊಂದು ಗುಂಪಿದೆ ಪ್ರಿಯರೇ. ಇವರು ಸರ್ಕಾರದ ಪಕ್ಷದಲ್ಲಿ, ಅಂದರೆ ಅವರು ಸಭೆಯನ್ನು ಸರ್ಕಾರವನ್ನು ಬೆರೆಸುತ್ತಾ ಇದ್ರು. ನೋಡಿ, ನಮಗೂ ಕೂಡ ಕ್ರೈಸ್ತರ ಪರವಾಗಿ ಕೆಲವೊಂದು ಜನ ಅಧಿಕಾರಿಗಳಿರ್ತಾರೆ ಸರ್ಕಾರದಲ್ಲಿ. ಹಾಗೆಯೇ ಅವರು ಯೆಹೂದ್ಯರ ಪರವಾಗಿ ಅಂದರೆ ಹೆರೋದ ರಾಜನ ಪರವಾಗಿ ಕೆಲವರು ಅಲ್ಲಿರ್ತಾರೆ, ಅವರೇ ಹೆರೋದ್ಯರು. ಅವರು ಬಂದು ಹೇಳ್ತಾರೆ, ಬೋಧಕನೇ, ನೀನು ಸತ್ಯವಂತನು, ಯಾರಿಗೆ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡದೆ ದೇವರ ಮಾರ್ಗವನ್ನು ಬೋಧಿಸುವವನಾಗಿದ್ದಿ ಎಂದು ಆತನನ್ನು ಸ್ವಲ್ಪ ಹೊಗಳುತ್ತಾರೆ. ಆಮೇಲೆ ಹೇಳ್ತಾರೆ, ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಇಲ್ಲವೇ ದೇವರಿಗೆ ಕೊಡುವುದು ಸರಿಯೋ ಎಂದು ಕೇಳ್ತಾರೆ. ತೆರಿಗೆ ಕೈಸರನಿಗೆ ಕೊಡಬೇಕೋ ದೇವರಿಗೆ ಕೊಡಬೇಕೋ ಎಂಬ ಪ್ರಶ್ನೆ ಕೇಳ್ತಾರೆ. ದೇವರಿಗೆ ಕೊಡಬೇಕು ಅಂದ್ರೆ ನೀನು ರಾಜನಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀ ಅನ್ನುತ್ತಾರೆ. ಕೈಸರನಿಗೆ ಕೊಡಬೇಕು ಅಂದ್ರೆ ಮತ್ತೆ ದೇವರಿಗೆ ಯಾರು ತೆರಿಗೆ ಕೊಡ್ತಾರೆಂದು, ಹೀಗೆ ಯಾವುದೋ ಒಂದಲ್ಲ ಒಂದು ರೀತಿಯಲ್ಲಿ ಮಾತಲ್ಲಿ ಸಿಲುಕಿಸಬೇಕೆಂದು ಬಯಸುತ್ತಾರೆ. ಈ ಡಿಬೇಟ್ಸ್ ನಡೆಯುತ್ತಾವಲ್ಲವೇ, ಮನುಷ್ಯರನ್ನು ಆನ್ಸರ್ಗೋಸ್ಕರ ಅಲ್ಲ ಅವರು ಪ್ರಶ್ನೆ ಕೇಳೋದು, ಎದುರಿರುವವರಿಗೆ ಚಿಕ್ಕಲ್ಲಿ ಸಿಲುಕಿಸಬೇಕೆಂದು ಪ್ರಶ್ನಿಸ್ತಾರೆ. ನಾವು ಅವುಗಳನ್ನು ಅವಾಯ್ಡ್ ಮಾಡಬೇಕು, ಅವುಗಳನ್ನು ಪ್ರೋತ್ಸಾಹಿಸಲಾರದೆ ಇರುವಂಥದ್ದು ಬಹಳ ಒಳ್ಳೆಯದು. ಎಷ್ಟೇ ವಾದಿಸಿದ್ರೂ ಒಬ್ಬ ಮನುಷ್ಯನನ್ನು ನಾವು ಒಪ್ಪಿಕೊಳ್ಳುವಂತೆ ಮಾಡ್ಲಿಕ್ಕಾಗಲ್ಲ, ಅದು ಪವಿತ್ರಾತ್ಮನ ಕೆಲಸವಾಗಿದೆ. ನೀವೆಷ್ಟೇ ವಿವರಿಸಿದ್ರೂ ಮೂರ್ಖನ ಮನಸ್ಸು ಮೆಚ್ಚಿಸಲಿಕ್ಕಾಗೋದಿಲ್ಲ. ನೀವು ಪ್ರಾರ್ಥಿಸುವುದಾದರೆ ಎದುರಿರುವ ವ್ಯಕ್ತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಆದರೆ ನೀವು ನೋಯಿಸಿ ಒಪ್ಪಿಕೊಳ್ಳುವಂತೆ ಮಾಡಿ, ರುಜು ತೋರಿಸಿ, ಇದೆಲ್ಲ ಮಾಡಿ ಯಾರನ್ನು ಬಲವಂತವಾಗಿ ಯೇಸುವಿನ ಕಡೆ ತಿರುಗಿಸ್ಲಿಕ್ಕಾಗಲ್ಲ. ಯೇಸುವೇ ದೇವರೆಂದು ಒಪ್ಪಿಕೊಳ್ಳುವಂತೆ ಮಾಡ್ಲಿಕ್ಕೂ ಆಗಲ್ಲ. ಯೇಸುವೇ ರಕ್ಷಕನೆಂದು ಯಾರಾದರೂ ಒಂದು ವೇಳೆ ಬಾಯಿಂದ ಒಪ್ಪಿಕೊಳ್ಳೋದಾದರೆ ಅಂಥವರು ಪರಿಶುದ್ಧಾತ್ಮನ ಮುಖಾಂತರ ಮುಟ್ಟಲ್ಪಟ್ಟವರಾಗಿರಬೇಕು. ಯೇಸು ಅವರಿಗೆ ಅನಾವಶ್ಯಕವಾದ ಉತ್ತರಗಳನ್ನು ಕೊಡಲಿಲ್ಲ. ಆಯ್ತು, ನಿಮ್ಮ ಹತ್ರ ಇರುವ ಒಂದು ನಾಣ್ಯ ತನ್ನಿರಿ ಅನ್ನುತ್ತಾರೆ. ಈ ನಾಣ್ಯದ ಮೇಲೆ ಯಾರ ಮುದ್ರೆ ಇದೆ ಎಂದು ಕೇಳಿದ್ರೆ ಕೈಸರನದು ಅನ್ನುತ್ತಾರೆ. ಹಾಗಾದರೆ ಕೈಸರನದು ಕೈಸರನಿಗೆ ಕೊಡಿರಿ. ನಿಮ್ಮ ಧಾನ್ಯದ ಮೇಲೆ ಯಾರ ಮುದ್ರೆ ಇದೆ? ನಿಮ್ಮ ಬೆಳೆಯ ಮೇಲೆ ಯಾರ ಮುದ್ರೆ ಇದೆ? ಬೆಳೆ ಬೆಳೆಸುವವನು ಯಾರು? ಆತನು ದೇವರು ತಾನೇ. ನೀವು ಬೀಜ ಬಿತ್ತುತ್ತೀರಿ, ಮಳೆ ಸುರಿಯುವಂತೆ ಮಾಡಿ, ಬಿಸಿಲು ಬರುವಂತೆ ಮಾಡಿ, ಮೊಳಕೆ ಒಡೆಯುವಂತೆ ಮಾಡುವ ಆತನು ದೇವರಾಗಿದ್ದಾರಲ್ಲವೇ? ಹಾಗಾಗಿ ದೇವರದ್ದು ದೇವರಿಗೆ ಕೊಡಿರಿ, ಕೈಸರನದು ಕೈಸರನಿಗೆ ಕೊಡಿರಿ ಎಂದು ಅವರಿಗೆ ಹೇಳಿದಾಗ ಅವರು ಆಶ್ಚರ್ಯಗೊಂಡು ಇನ್ನು ಏನು ಮಾತಾಡ್ಲಿಕ್ಕಾಗ್ಲಿಲ್ಲ. ಅಷ್ಟರಲ್ಲೇ ಮತ್ತೊಂದು ಗುಂಪಿನವರು ಬರ್ತಾರೆ. ಪುನರುತ್ಥಾನ ಇಲ್ಲ ಅಂತ ಹೇಳ್ತಾರೆ ಈ ಸದ್ದುಕಾಯರು, ಆಚಾರಗಳನ್ನು ಪಾಲಿಸುವವರು. ಅವ್ರು ಬಂದು ಹೇಳ್ತಾರೆ, ಗುರುವೇ, ನಮಗೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿರಿ.
ಆ ಕಾಲದಲ್ಲಿ ಏನಾದರೂ ಒಬ್ಬ ಹೆಂಡತಿಯ ಗಂಡನೇನಾದರೂ ಸತ್ರೆ ಆ ಸತ್ತ ವ್ಯಕ್ತಿಯ ವಂಶ ಬೆಳೆಸುವುದಕ್ಕಾಗಿ ಅವನ ಸಹೋದರ ಆಕೆಗೆ ಮದುವೆ ಆಗಬಹುದಿತ್ತು. ಆ ವಂಶ ಅಂದರೆ ಅವನ ತಮ್ಮನು ಮದುವೆ ಆಗಬಹುದಾಗಿತ್ತು, ಅದೇ ವಂಶದವನಾಗಿರಬಹುದಿತ್ತು. ಈಗ ಆ ತಮ್ಮನು ಸಾಯ್ತಾನೆ, ಆಕೆಗೆ ಇನ್ನೊಬ್ಬ ತಮ್ಮ ಮದುವೆ ಆಗ್ತಾನೆ. ಹೀಗೆ ಒಬ್ಬಾಕೆಗೆ 7 ಮಂದಿ ಮದುವೆ ಆದರೂ 7 ಮಂದಿ ಸಾಯ್ತಾರೆ. ಹಾಗಾಗಿ ಪರಲೋಕದಲ್ಲಿ ಈಕೆ ಅಷ್ಟಕ್ಕೂ ಯಾರಿಗೆ ಹೆಂಡತಿಯಾಗಿರ್ತಾಳೆ ಎಂದು ಬಹಳ ಬುದ್ಧಿವಂತಿಕೆಯಿಂದ ಕೇಳ್ತಿದ್ದೇವೆ ಅಂದುಕೊಂಡು ಪರಲೋಕದಲ್ಲಿ ಮತ್ತೆ ಅಂದರೆ ಇವರೆಲ್ಲರೂ ಪರಲೋಕಕ್ಕೆ ಹೋದ್ರೆ ಆಕೆ ಯಾರಿಗೆ ಹೆಂಡತಿಯಾಗಿರ್ತಾಳೆ ಎಂಬ ಪ್ರಶ್ನೆ ಕೇಳಿದರೆ ಯೇಸು ಹೇಳಿರುವ ಉತ್ತರವೇನೆಂದರೆ 24ನೇ ವಚನ ನೋಡಿ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದವರಾಗಿದ್ದೀರಿ. ನಿಮಗೆ ಶಾಸ್ತ್ರವೂ ಗೊತ್ತಿಲ್ಲ, ವಾಕ್ಯವೂ ಗೊತ್ತಿಲ್ಲ, ದೇವರ ಶಕ್ತಿಯೂ ಗೊತ್ತಿಲ್ಲ. ಇವರು ವಾಕ್ಯ ಲೆಕ್ಕಿಸುವುದಿಲ್ಲ, ಆಚಾರವನ್ನೇ ಲೆಕ್ಕಿಸ್ತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲಾ ಸತ್ಯವನ್ನು, ಇಲ್ಲವೇ ದೇವರ ಶಕ್ತಿ ಅವರಿಗೆ ಬಯಲ್ಪಡಿಸುತ್ತೆ, ಪರಿಶುದ್ಧಾತ್ಮನ ಶಕ್ತಿ. ಶಾಸ್ತ್ರ ಅವರಿಗೆ ಗೊತ್ತಿಲ್ಲ. ಹಾಗೆಯೇ ಈ ದಿನ ಅನೇಕ ಕ್ರೈಸ್ತರಿಗೂ ವಾಕ್ಯ ಗೊತ್ತಿಲ್ಲ. ವಾಕ್ಯ ಗೊತ್ತಿದ್ದವರಿಗೇನೋ ದೇವರ ಶಕ್ತಿ ಗೊತ್ತಿಲ್ಲ, ಬರೀ ಅಕ್ಷರ ಅಷ್ಟೇ ಹಿಡ್ಕೊಳ್ತಾರೆ. ಈ ದಿನ ಅನ್ಯರು ಕೂಡ ದೇವರ ವಾಕ್ಯ ಓದಿ ಇಷ್ಟ ಬಂದಂತೆ ವಿಮರ್ಶಿಸುತ್ತಾರಲ್ಲವೇ, ಅವರಿಗೆ ದೇವರ ಶಕ್ತಿ ಗೊತ್ತಿಲ್ಲ, ಆ ವಾಕ್ಯದಲ್ಲಿರುವ ಮರ್ಮ ಗೊತ್ತಿರಲ್ಲ. ಅಂಥವರಿಗೆ ಇಂತಹ ಹುಚ್ಚುಚ್ಚು ಪ್ರಶ್ನೆಗಳು ಬರ್ತವೆ. ಪರಲೋಕದಲ್ಲಿ ಮದುವೆ ಮಾಡಿಕೊಳ್ಳುವುದಿಲ್ಲ, ಮಾಡಿಕೊಡುವುದೂ ಇಲ್ಲಪ್ಪ. ಪರಲೋಕ ಅನ್ನೋದು ಅದು ದೇವರ ಪರಿಶುದ್ಧ ನೆಲೆಯಾಗಿದೆ. ಅಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಕೇಳಿ ಪ್ರಿಯರೇ, ಮಕ್ಕಳಿಗೆ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಎಂಬುದಾಗಿ ಯೌವನ ಪ್ರಾಯದಲ್ಲಿ ಇಡ್ತಾರೆ. ಕಿಂಡರ್ ಗಾರ್ಡನ್ ಸ್ಕೂಲ್ನಲ್ಲೂ ಕೂಡ ಬಾಯ್ಸು ಕಿಂಡರ್ ಗಾರ್ಡನ್, ಗರ್ಲ್ಸ್ ಕಿಂಡರ್ ಗಾರ್ಡನ್ ಅನ್ನುತ್ತಾರೋ, ಆಗ ಗಂಡ್ಮಕ್ಕಳು ಹೆಣ್ಮಕ್ಕಳು ಒಟ್ಟಿಗೆ ಇರ್ತಾರೆ. ಮಕ್ಕಳಿಗೆ ವ್ಯತ್ಯಾಸ ಇರಲ್ಲ, ಆ ಲಿಂಗದ ಕುರಿತಾದ ಆಲೋಚನೆಯೇ ಬರಲ್ಲ. ನಾವು ದೇವರ ಮಕ್ಕಳಾದ ಮೇಲೆ ಪರಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿ ಮತ್ತೆ ಮದುವೆ, ಮಕ್ಕಳು, ಮತ್ತೆ ಅಲ್ಲಿ ಸಂಸಾರ ಇರುತ್ತೆ ಪರಲೋಕದಲ್ಲಿ ಅಂದ್ಕೊಳ್ತಾರೆ ಕೆಲವರು. ನಮ್ಮ ದೇಶದಲ್ಲಿಯೂ ಅಂತಹ ಅಭಿಪ್ರಾಯ ಇವೆ ಅಲ್ಲವೇ? ಪರಲೋಕ ಅಂದ್ರೆ ಮತ್ತೆ ಇದೇ ಜೀವಿತ ಅಲ್ಲ ಪ್ರಿಯರೇ. ನಾವು ಮಹಿಮೆಯ ಶರೀರ ಧರಿಸುತ್ತೇವೆ, ಹಸುವೆ ಇಲ್ಲದಂತಹ, ನೀರಡಿಕೆ ಇಲ್ಲದಂತಹ, ಮರಣವಿಲ್ಲದಂತಹ, ರೋಗವಿಲ್ಲದಂತಹ ಶಾಶ್ವತವಾದ ಜೀವಿತ ಅದಾಗಿರುತ್ತೆ. ಪರಲೋಕದಲ್ಲಿ ಅವರು ಏನಂತೆ ದೂತರಂತೆ ಇರುವರು. ಈ ದೇವದೂತರ ವಿಷಯದಲ್ಲಿ ಗಂಡಾಗಿದ್ದಾರೋ ಹೆಣ್ಣಾಗಿದ್ದಾರೋ ಅನ್ನುವುದಾದರೆ ದೇರ್ ಇಸ್ ನೋ ಸೆಕ್ಸ್. ಅವರಿಗೆ ಸೆಕ್ಸೇ ಇಲ್ಲ ಪ್ರಿಯರೇ. ಅಂದ್ರೆ ಮತ್ತೆ ಬೇರೆ ರೀತಿ ಅಂದ್ಕೊಳ್ಬೇಡಿ, ಇವಾಗೇನೋ ಬೇರೆ ಹೆಸರಿಟ್ಕೊಳ್ತಾರೆ ಗಂಡು ಹೆಣ್ಣು ಇಲ್ಲದಂಥವರಿಗೆ, ಆ ರೀತಿ ಕೂಡ ಅಲ್ಲ. ಅಷ್ಟಕ್ಕೂ ಅವರಿಗೆ ಸೆಕ್ಸೇ ಇಲ್ಲ. ಸೂರ್ಯನು ಗಂಡೋ ಹೆಣ್ಣೋ, ಚಂದ್ರನು ಗಂಡೋ ಹೆಣ್ಣೋ ಎಂದು ಕೇಳಿದ್ರೆ ಏನು ಹೇಳ್ತೀರಿ? ದೇರ್ ಇಸ್ ನೋ ಸೆಕ್ಸ್ ಫಾರ್ ದ ಕ್ರಿಯೇಷನ್. ಹಾಗೆಯೇ ದೇವದೂತರಂತೆ ಇರುತ್ತೇವೆ, ಮಕ್ಕಳ ಹಾಗೆ ಇರುತ್ತೇವೆ, ಪರಿಶುದ್ಧರಾಗಿ ಇರುತ್ತೇವೆ. ದೇಹ ಸಂಬಂಧವಾದ ಸಂಬಂಧಗಳು ಅಲ್ಲಿರೋದಿಲ್ಲ. ನಾವೆಲ್ಲರೂ ಸಹೋದರ ಸಹೋದರಿಯರಾಗಿ ದೇವರ ಮಕ್ಕಳಾಗಿ ಇರುತ್ತೇವೆ ಎಂದು ಉತ್ತರಿಸುತ್ತಾರೆ. ಆಗ ಇನ್ನು ಅವರು ಏನು ಹೇಳಬೇಕು, ಏನು ಉತ್ತರ ಕೊಡಬೇಕೆಂದು ಅರ್ಥ ಆಗದೆ ಅವರು ಮೌನವಾಗಿದ್ದಕ್ಕೆ ಮತ್ತೆ ಕೆಲವರನ್ನು ಕಳಿಸ್ತಾರೆ. ಶಾಸ್ತ್ರಿಗಳು ಬರ್ತಾರೆ 28ನೇ ವಚನದಲ್ಲಿ. ಶಾಸ್ತ್ರಿಗಳು ಬಂದು, ನೀನು ಚೆನ್ನಾಗಿ ಹೇಳಿದ್ದೀಯಾ, ಆದರೆ ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಯಾವುದು ಎಂದು ಪ್ರಶ್ನಿಸ್ತಾರೆ. ದಶಾಜ್ಞೆಗಳಲ್ಲಿ ಪ್ರಧಾನವಾದ ಆಜ್ಞೆ ಯಾವುದು ಎಂದು ಕೇಳಿದಕ್ಕೆ ಯೇಸು ಹೇಳ್ತಾರೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ ಎಂದು ಹೇಳಿದಾಗ ಅವರು ಕೂಡ ಏನು ಉತ್ತರ ಕೊಡಬೇಕೆಂದು ಗೊತ್ತಾಗ್ಲಿಲ್ಲ. ಏನಂತೆ ಅವರು ಹೇಳ್ತಾರೆ, ನೀನು ಚೆನ್ನಾಗೇ ಹೇಳ್ದೆ, ಸತ್ಯವನ್ನೇ ಹೇಳ್ದೆ ಎಂದು ಅವರು ಕೂಡ ಒಪ್ಪಿಕೊಳ್ಬೇಕಾಯ್ತು. ಆದರೆ ಆ ಶಾಸ್ತ್ರಗಳಲ್ಲಿ ಒಬ್ಬನು ಬುದ್ಧಿಯಿಂದ ಹೇಳಿದ್ದಕ್ಕೆ ನೀನು ದೇವರ ರಾಜ್ಯಕ್ಕೆ ದೂರವಲ್ಲವೆಂದು ಯೇಸು ಹೇಳಿದ್ರು. ಕೇಳಿ ಪ್ರಿಯರೇ, ಯೇಸು ಅವರ ಸಂದೇಹವನ್ನೆಲ್ಲ ತೀರಿಸಿ ಹೋದ್ರು. ಅವರಿಗೆ ಸರಿಯಾದ ಉತ್ತರ ಕೊಟ್ಟು ಹೋದ್ರು. ಆನಂತರ ಆತನು ಶಿಷ್ಯರೊಂದಿಗೆ ಬಹಳ ವಿಷಯಗಳನ್ನು ಮಾತಾಡ್ತಾನೆ. ಈ ಅಧ್ಯಾಯವೆಲ್ಲ ಓದ್ ನೋಡಿ. ಶಿಷ್ಯರಿಗೆ ಆತನ ಬರೋಣದ ವಿಷಯಗಳು ಮತ್ತೆ ಇನ್ನೂ ಅನೇಕ ವಿಷಯಗಳನ್ನು ಈ 12ನೇ ಅಧ್ಯಾಯದಲ್ಲಿ ಆತನು ಇನ್ನೂ ಅವರ ಸಂಗಡ ಮಾತನಾಡುತ್ತಾ 13ನೇ ಅಧ್ಯಾಯದಲ್ಲೂ ಕೂಡ
ಅನೇಕ ವಿಷಯಗಳನ್ನು ಅವರಿಗೆ ಬೋಧಿಸುತ್ತಾರೆ. 14ನೆಯ ಅಧ್ಯಾಯ ಬರೋಷ್ಟೊತ್ತಿಗೆ ಅಲ್ಲಿ ಆ ವೆಡ್ನೆಸ್ಡೇ, ಆ ಬುಧವಾರದಂದು ಒಂದು ಸ್ತುತಿಕೂಟ ನಡೆದಿರುವಂತೆ ನೋಡ್ತೇವೆ. ಅಲ್ಲಿ ಏನಾಯ್ತೆಂದು ನಾಳೆ ದೇವ್ರ ಚಿತ್ತ ಇರೋದಾದ್ರೆ ಕಲಿತುಕೊಳ್ಳೋಣ. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಯೇಸುವಿನ ಬಳಿಯಲ್ಲಿ ಉತ್ತರವಿದೆ. ನಮಗೆ ಸಮಸ್ಯೆಗಳಿರೋದಾದ್ರೆ ಯೇಸುವಿಗೆ ಕೇಳಿ ತಿಳ್ಕೊಳ್ಳೋಣ. ಯೇಸು ಕೊಡುವ ಉತ್ತರಗಳನ್ನು ನಂಬಿ ಅವುಗಳ ಪ್ರಕಾರ ಜೀವಿಸುವವರಾಗಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ನಾವೆಲ್ಲರೂ ಏಕಮನಸ್ಸಿನಿಂದ ನಿಮ್ಮ ವಾಕ್ಯ ಪರಿಶೀಲಿಸುತ್ತಿರುವಾಗ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ, ನಾವು ಕಲಿತುಕೊಳ್ಳಬಹುದಾದ, ನಾವು ತಿಳ್ಕೊಳ್ಳಬೇಕಾದ ಅನೇಕ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವಂತೆ ನಿಮ್ಮ ಕೃಪೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನಮ್ಮಲ್ಲಿರುವಂತಹ ಪ್ರತಿ ಪ್ರಶ್ನೆಗೂ ಉತ್ತರ ನೀವೇ ಆಗಿರೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಮೇಲಿಂದ ಮೇಲೆ ನೀವೇ ತೀರಿಸಿ ತಿದ್ದಿ ನಿಮ್ಮ ಸಮಾಧಾನ, ಸ್ವಸ್ಥತೆ, ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರೇ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಹಾಗೂ ನಿಮ್ಮ ಪ್ರಶ್ನೆ ಏನಾದರೂ ಇರೋದಾದರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸಿರಿ. ಕರ್ತನನ್ನು ಸ್ತುತಿಸುವವರಾಗಿರ್ತೇವೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನೀವು ಕಳಿಸುವಂತಹ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ಪರಿಶೀಲಿಸುತ್ತಾ ಇದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.